ಡಿಸ್ಟ್ರಾಕ್ಷನ್ಸ್ ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ವಾ ನಿಮ್ಗಳನ್ನ? ಅಂದರೆ ಎಲ್ಲ ಓವರಾಲ್ ಕೇಳ್ತಾ ಇದ್ದೀನಿ, ನೀವು ನಿಮ್ಮ ಜೊತೆ ಇದ್ದವರು ಡಿಸ್ಟ್ರಾಕ್ಷನ್ಸ್ ಇರೋದಿಲ್ವಾ? ಇವಾಗಂತೂ ಕೈಯಲ್ಲಿ ಮೊಬೈಲ್ ಇರುತ್ತೆ 24/7. ಫುಡಿ ಆಗಿದ್ರೆ ಫುಡ್ ಕರಿತಾ ಇರತ್ತೆ, ಸ್ವಲ್ಪ ನಿದ್ದೆ ಮಾಡೋರಾಗಿದ್ರೆ ನಿದ್ದೆ ಕರಿತಾ ಇರತ್ತೆ. ಸೊ ಡಿಸ್ಟ್ರಾಕ್ಷನ್ಸ್ನ ಹೇಗೆ ಕಂಟ್ರೋಲ್ ಮಾಡ್ತೀರಿ? ಐ ಥಿಂಕ್ ಒನ್ಸ್ ಯು ರೀಚ್ ದಟ್ ಸ್ಟೇಜ್, ಆ ಬೂಟ್ ಕ್ಯಾಂಪಲ್ಲಿ ಇರುವಾಗ ವೆನ್ ಯು ಆರ್ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಸ್ಟೇಟನ್ನು, ಆವಾಗ ಆ ಭಾರ ಯು ಕ್ಯಾನ್ ಫೀಲ್, ಯುನೋ ದಟ್ ಒನ್ ಎಂಟೈರ್ ಸ್ಟೇಟನ್ನು ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಇಫ್ ಯು ಲೆಟ್ ಯುವರ್ ಸೆಲ್ಫ್ ಡೌನ್, ಇಟ್ಸ್ ನಾಟ್ ಜಸ್ಟ್ ಯೋರ್ ಸೆಲ್ಫ್ ಆರ್ ಯುವರ್ ಫ್ಯಾಮಿಲಿ ಬಟ್ ಯುವರ್ ಎಂಟೈರ್ ಸ್ಟೇಟ್ ಹೂಸ್ ಲೆಟ್ ಡೌನ್ ಅಂತ. ಸೊ ಆವಾಗ ನಿದ್ದೆ, ಫೂಡು, ಫೋನ್ ಇಸ್ ದ ಲಾಸ್ಟ್ ಥಿಂಗ್ ದಟ್ ಯು ವಿಲ್ ಥಿಂಕ್ ಅಬೌಟ್. ಯಾಕಂದರೆ ಹಾಗೆ ಆಗಿತ್ತು. ಆ್ಯಂಡ್ ಯುನೋ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ, ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ, ಡೇ ಡ್ರೀಮ್ ಮಾಡಿ ಅಲ್ಲಿರುವಾಗ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಐಲ್ ಟೆಲ್ ಯು, ಐ ಥಿಂಕ್ ದೋಸ್ 30 days ನಾನು ಮತ್ತು ಯಾವುದೂ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಐ ವಾಸ್ ಓನ್ಲಿ ಥಿಂಕಿಂಗ್ ಪ್ಯಾಜೆಂಟ್ ಅಂತ. ನಾಳೆ ಇದು ಮಾಡಬೇಕು, ನಾಡಿದ್ದು ಇದು ಮಾಡಬೇಕು, ಓಕೆ ಹ್ಯಾವ್ ಟು ಡ್ರೆಸ್ ಲೈಕ್ ದಿಸ್, ಡೂ ದಿಸ್, ಹ್ಯಾವ್ ಟು ಸ್ಪೀಕ್ ಲೈಕ್ ದಿಸ್ ಅಂತ. ನನ್ನ ಪ್ರಿಪ್ರೇಷನ್ ಒಳಗಡೆನೇ ಇದ್ದೆ, ಫುಲ್ ಅಲ್ಲಿ ಆ ಝೋನಲ್ಲೇ ಇದ್ದೆ ನಾನು. ನಿಮ್ಮ ಸಪೋರ್ಟ್ ಯಾರು? ನನ್ನ ಸಪೋರ್ಟ್ ಡೆಫಿನೆಟ್ಲಿ ಐ ಥಿಂಕ್ ಫ್ರೆಂಡ್ಸ್ ಫಸ್ಟ್. ಯಾಕಂದರೆ ಅವರೇ ಪುಷ್ ಮಾಡಿದರು ನನ್ನನ್ನು. ಆ್ಯಂಡ್ ನನ್ನ ಫ್ರೆಂಡ್ಸು ಎವ್ರಿ ಆಡಿಷನ್ ನಾನು ಹೋದವಾಗ, ಆ್ಯಕ್ಚುಲಿ ನಾನು ಮಾಡಲ್ಲ ಅಂತ ಮನಸ್ಸಲ್ಲಿ ಆಗಿತ್ತು, ಬಟ್ ದೇ ಆರ್ ದ ಒನ್ಸ್ ಹೂ ಆರ್ ಲೈಕ್, ಇಲ್ಲ ಯು ಹ್ಯಾವ್ ಟು ಟ್ರೈ, ಯು ಕಾಂಟ್ ಟಾಕ್ ಯುವರ್ ಸೆಲ್ಫ್ ಔಟ್ ಆಫ್ ಇಟ್ ಅಂತ ಅವರೇ ಪುಷ್ ಮಾಡಿದರು ನನ್ನ. ಆ್ಯಂಡ್ ಆಲ್ಮೋಸ್ಟ್ ಒಂದು 7-8 ತಾಸು ಅವ್ರು ಹಾಗೆ ಹೊರಗಡೆ ಕೂತ್ಕೊಂಡಿದ್ರು ನನ್ನ ಆಡಿಷನ್ ಆಗೋ ತನಕ. ಸೊ ಡೆಫಿನೆಟ್ಲಿ ಐ ಓ ದಿಸ್ ಟು ದೆಮ್ ಆಲ್ಸೋ ಇನ್ ಅ ಲಾಟ್ ಆಫ್ ವೇಸ್. ಯಾಕಂದರೆ ನನ್ನ ಸೆಲ್ಫ್ ಡೌಟ್ ಬಂದಿದ್ದಾವಾಗ ದೇ ವರ್ ದ ಕುಷನ್ ಫಾರ್ ಮೀ ಅಂತ. ಆ್ಯಂಡ್ ಅದಾದ ತಕ್ಷಣ ಆಬ್ವಿಯಸ್ಲಿ ಮೈ ಫ್ಯಾಮಿಲಿ, ಬಿಕಾಸ್ ಅವರು ಈವನ್ ವೆನ್ ನನ್ನ ಬೂಟ್ ಕ್ಯಾಂಪ್ ಸ್ಟಾರ್ಟ್ ಆಯಿತು, ತುಂಬ ವಿ ಹ್ಯಾಡ್ ಟು ಅರೇಂಜ್ ಹೀಲ್ಸ್, ಕ್ಲೋತ್ಸ್ ಮತ್ತೆಲ್ಲ. ಆ್ಯಂಡ್ ಐ ರಿಮೆಂಬರ್ ನನ್ನ ಡ್ಯಾಡಿ, ನನ್ನ ಮಾಮ್ ಮತ್ತು ಸಿಸ್ಟರ್ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್ ಅವರೆಲ್ಲರೂ ಹೋಗಿ ಒಂದು 5-6 ಶಾಪ್ಸಲ್ಲಿ ಹೋಗಿ, ಅವರಿಗೂ ಮುಂಬೈ ಅಂದರೆ ಅಷ್ಟೇನು ಫೆಮಿಲಿಯರ್ ಇಲ್ಲ. ಸೊ ಎಲ್ಲ ಅಲ್ಲಿ ಹೋಗಿ ಓಡಾಡಿ ಆ ಹೀಲ್ಸನ್ನು ತೊಗೊಂಡು ಬರೋದು, ಫುಡನ್ನು ತೊಗೊಂಡು ಬರೋದು, ನನ್ನ ಏನೇನೋ ಫೇವ್ರೆಟ್ ಫುಡ್ ಇರುತ್ತಲ್ಲ ಅದನ್ನು, ಕಂಫರ್ಟ್ ಫುಡನ್ನು ತೊಗೊಂಡು ಬರೋದು. ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ರಿಯಲಿ ಯುನೋ ಹೆಲ್ಪ್ಡ್ ಮೀ. ದ ಸ್ಮಾಲೆಸ್ಟ್ ಥಿಂಗ್. ಯಾಕಂದರೆ ನೀವು ಮನೆಯಿಂದ ಎಷ್ಟು ದೂರವಾಗಿರ್ತೀರಾ ಆ್ಯಂಡ್ ಇಷ್ಟು ಹೈ ಪ್ರೆಷರ್ ಸಿಚುವೇಷನಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬಟ್ because of friends and family, definitely I was able to move I think ನೀವು ಕ್ರೌನ್ ಹಾಕಿದ ಮೊಮೆಂಟ್ ಅಲ್ಲಿ ಅವರ ಎಕ್ಸ್ಪ್ರೆಷನ್ ವಾಸ್ ಪ್ರೈಸ್ಲೆಸ್ ಫಾರ್ ಯು ಅನ್ಸುತ್ತೆ. ಎಸ್ ಡೆಫಿನೆಟ್ಲಿ. ಲವ್ಲಿ. ಸೊ ಕ್ರೌನಿಗೆ ಹತ್ರ ಆಗ್ತಾ 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 ಆಂಗ್ಸೈಟಿ ಜಾಸ್ತಿ ಆಗತ್ತೆ ತುಂಬ ಜನರಲ್ಲಿ. ಏನಾಗುತ್ತೋ ಏನಾಗಲ್ವೋ. ಟಾಪ್ 8ಗೆ ಬಂದ ಮೇಲೆ ಇನ್ನಷ್ಟು ಜಾಸ್ತಿ ಆಗತ್ತೆ, ಟಾಪ್ 3 ಬಂದ ಮೇಲೆ ಇನ್ನಷ್ಟು ಜಾಸ್ತಿ ಆಗತ್ತೆ. ಟಾಪ್ 3 ಬಂದಾಗ ಆ ಪ್ರೆಷರ್ ಹೇಗಿರುತ್ತೆ? ಯಾಕಂದರೆ ಟಾಪ್ 8ಅಲ್ಲಿ ಉಳಿತೀವೋ ಇಲ್ವೋ ಅನ್ನೋದಿರುತ್ತೆ, ಬಟ್ ಟಾಪ್ 3ಗೆ ಹೋದ್ಮೇಲೆ ಗೆಲ್ಲದೆ ವಾಪಸ್ ಬರೋಕ್ಕಾಗಲ್ಲ ಅನ್ನೋದು ಫೀಲ್ ಇರುತ್ತೆ ಅನ್ಸುತ್ತೆ. ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಅ ಲಿಟಲ್ ಡಿಫ್ರೆಂಟ್. ಏನಂದರೆ ಟಾಪ್ 15 ಮೊದಲೇ ಆಗುತ್ತೆ, ಅದಾದಮೇಲೆ ಟಾಪ್ 8 ಆಗುತ್ತೆ. 15ಇಂದ ಸೊ 30, 15, 8. ಓಕೆ. ಸೊ 15ಅಲ್ಲಿ ಯು ಹ್ಯಾವ್ ಟು ಗಿವ್ ಯುವರ್ ಇಂಟ್ರಡಕ್ಷನ್. ಅದಾದಮೇಲೆ 8ಅಲ್ಲಿ ನಿಮ್ಗೆ ಏನೋ ರ್ಯಾಂಡಮ್ ಆಗಿ ಏನೋ ಕ್ವೆಶನ್ ಕೇಳ್ತಾರೆ ಅವರು. ಸೊ 15ಇಂದ 8 ಆದವಾಗ ದಟ್ ಫೀಲಿಂಗ್ ಬಂದಿತ್ತು, ಇವಾಗ 8ಅಲ್ಲಿ ಬಂದಿದ್ದೀನಿ, ಐ ಹ್ಯಾವ್ ಟು ರಾಕ್ ಇಟ್ ಅಂತ. ಆ್ಯಂಡ್ 8 ಆದಮೇಲೆ ಆ 3 ಜನರಿಗೆ ಅನೌನ್ಸ್ಮೆಂಟ್ ಇರುವಾಗ ಆಲ್ 8 ಆಫ್ ಅಸ್ ನಾವು ಎಲ್ಲರನ್ನು ಹೋಲ್ಡ್ ಮಾಡಿ ಅಲ್ಲೇ ಪ್ರೇ ಮಾಡ್ತಾ ನಿಂತಿರ್ತೀವಿ. ಆ್ಯಂಡ್ ದೇ ಡೋಂಟ್ ಟೆಲ್ ಯು ಹೂ ಆರ್ ದ ಟಾಪ್ 3. ಓಕೆ. ದೇ ಡೋಂಟ್ ಟೆಲ್ ಟಾಪ್ 3 ಆ್ಯಂಡ್ ದೆನ್ ಹೂ ಆರ್ 1, 2, 3 ಅದರಲ್ಲಿ. ಸೊ ದೇ ಅನೌನ್ಸ್ ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್, ವಿನ್ನರ್. ಕರೆಕ್ಟ್. ಸೊ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಆಂಟಿಸಿಪೇಟ್. ಬಂದರೆ ಎವ್ರಿಥಿಂಗ್ ಇಸ್ ಯೋರ್ಸ್, ಹೋದರೆ ಯು ವಿಲ್ ಹ್ಯಾವ್ ನಥಿಂಗ್ ಆ ಥರ. ಬಟ್ ಐ ವುಡ್ ಸೇ ದಟ್ ಬೀಯಿಂಗ್ ಇನ್ ದ ಟಾಪ್ 3 ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಡೀಲ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ಆಫ್ ಮೈ co-contestants as well who reached there. ಆ್ಯಂಡ್ ಒಂದು ಹೇಳಕ್ಕೆ ಹೋದ್ರಂದರೆ ಐ ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ನಿಮ್ಮ ಲಕ್ ಇರಬೇಕು, ಆ ದಿನ ನಿಮ್ಮ ಪ್ರೆಸೆನ್ಸು ಇರಬೇಕು. ಯಾಕಂದರೆ ಸಮ್ವೇರ್ ಐ ಫೀಲ್ ಲೈಕ್ ಗಾಡ್ಸ್ ಗ್ರೇಸ್ ಇತ್ತು ನನ್ನ ಮೇಲೆ. ಲೈಕ್ ಐ ಕುಡ್ ಫೀಲ್ ದಟ್ ಯುನೋ ಆ ದಿನ ಐ ವಾಸ್ ಮೈ ಬೆಸ್ಟ್ ವರ್ಷನ್. ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ಐ ಥಿಂಕ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ನೀಡ್ ಟು ಅಲೈನ್. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾರ್ಡ್ ವರ್ಕ್, ನೀವು ಹಾರ್ಡ್ ವರ್ಕ್ ಮಾಡಿದರಷ್ಟೇ ವಿನ್ ಆಗ್ತೀರಾ ಅಂತ. ಇಟ್ಸ್ ಆಲ್ಸೋ ಅಬೌಟ್
what's written here. ಯು ಬಿಲೀವ್ ಇನ್ ಇಟ್. ಐ ಬಿಲೀವ್ ಇನ್ ಇಟ್. ಯಾಕಂದರೆ ಐ ಕ್ಯಾನ್ ನೆವರ್ ಸೇ ದಟ್ ಐ ಹ್ಯಾವ್ ಸೀನ್ ದ ವೇ ನನ್ನ ಫ್ರೆಂಡ್ಸ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ನಥಿಂಗ್ ಲೆಸ್ ದೆನ್ ವಾಟ್ ಐ ಹ್ಯಾವ್ ಡನ್. ಇಟ್ಸ್ ಜಸ್ಟ್ ದಟ್ ಡೇ ಐ ವಾಸ್ ಮೈ ಬೆಸ್ಟ್ ವರ್ಷನ್. ನಾನು ನನ್ನ ಫುಲ್ ಅಲ್ಟಿಮೇಟ್ ಬೆಸ್ಟನ್ನು ಕೊಟ್ಟಿದ್ದೀನಿ. ಎ ಆ್ಯಂಡ್ ಬಿ, ಆ ದಿನ ಲಕ್ ವಾಸ್ ಆನ್ ಮೈ ಸೈಡ್. ದಟ್ಸ್ ವಂಡರ್ಫುಲ್. ಹಾಗೆ ಎಲ್ಲರೂ ವಿನ್ನರ್ಸ್ ಆ ಲೆಕ್ಕಕ್ಕೆ. ಎಸ್, ಡೆಫಿನೆಟ್ಲಿ. ಆ ಒಂದು ಲಕ್ ಜೊತೆಗೆ ಒಂದು ಎಕ್ಸ್ ಫ್ಯಾಕ್ಟರ್ ಅವತ್ತಿನ ದಿನ ವರ್ಕ್ ಆಗುತ್ತೆ. ಬಟ್ ಅದರ ಪ್ರಿಪರೇಷನ್ಸ್ ಹೆಂಗೆ ಶುರು ಆಗುತ್ತೆ? ಈಗ ಫೈನಲ್ ಡೇ ಅಂತ ಬರುತ್ತಲ್ವಾ, ಆ ಪ್ರಿಪರೇಷನ್ಸ್ ಹೆಂಗೆ ಶುರು ಆಗುತ್ತೆ? ನಿಮಗೆ ಏನು ಕೋಚ್ ಮಾಡ್ತಾರೆ, ಏನು ಟೀಚ್ ಮಾಡ್ತಾರೆ, ಹೇಗಿರುತ್ತೆ ಅದು? ಸೊ ಆವಾಗ ಐ ಥಿಂಕ್ ಆಲ್ಮೋಸ್ಟ್ 2 days ಬಿಫೋರ್ ನಾವೆಲ್ಲ ರಿಹರ್ಸಲ್ಸ್, ಟೆಕ್ ರಿಹರ್ಸಲ್ಸನ್ನು ಮಾಡ್ತೀವಿ. ಸ್ಟೇಜ್ ಮೇಲೆ ರಿಹರ್ಸ್ ಮಾಡೋದು, ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್, ಆ್ಯಂಡ್ ಲಾಟ್ ಆಫ್ ಕೊರಿಯೋಗ್ರಫಿ ಇರುತ್ತೆ. ಆಲ್ ರೌಂಡ್ಸಲ್ಲಿ ಬೇರೆ 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 ಕೊರಿಯೋಗ್ರಫಿ ಇರುತ್ತೆ. ಸೊ ಅದನ್ನು ನೆನ್ಪಿಡೋದು ಆ ಪ್ರೆಷರಲ್ಲಿ ಈಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಅದಾದ ತಕ್ಷಣ ನಿಮ್ಮ ವಾಕನ್ನು ಹೆಂಗೆ ಡೆವಲಪ್ ಮಾಡಬೇಕು, ನಿಮ್ಮ ವಾಕ್ ನಿಮ್ಮ ಪರ್ಸ್ನಾಲಿಟಿಯನ್ನು ಸೂಟ್ ಆಗುತ್ತಾ ಅಂತ ಅದು ನೋಡಬೇಕು. ಸೊ ದೇ ಟೀಚ್ ಯು ಆಲ್ ಆಫ್ ದೀಸ್ ಥಿಂಗ್ಸ್. ಕರೆಕ್ಷನ್ಸ್ ಆಗ್ತವೆ. ಆ್ಯಂಡ್ ಆಲ್ಸೋ ವೇವ್ ಮಾಡೋದೆಲ್ಲ ಹೇಳ್ಕೊಡ್ತಾರಂತೆ, ಹೌದಾ? ಇಲ್ಲ, ಅದು ನಿಮ್ಮ ರಿಯಾಕ್ಷನ್, ನಿಮ್ಮ ವೇವ್, ಅದು ನಿಮ್ಮ ಮೇಲೆ. ದಟ್ಸ್ ಅಪ್ ಟು ಯು. ನಾನು ಪ್ರಾಕ್ಟೀಸು ಮಾಡಿಲ್ಲ, ಬಟ್ ದೆನ್ ಐ ಹ್ಯಾಡ್ ಟು ಡೂ ಇಟ್. ಆ್ಯಂಡ್ ನ್ಯಾಚುರಲಿ ಬಂದುಬಿಡ್ತು, ಯಾಕಂದರೆ ಅದನ್ನು ಇಷ್ಟು ಸಲ ಟಿ ವಿ ಮೇಲೆಲ್ಲ ನೋಡಿದ್ದೀನಿ. ಸೊ ಇಟ್ಸ್ ಈಸಿ ಟು ಪಿಕ್ ಅಪ್. ಓಕೆ, ಇಲ್ಲಿವರೆಗಿನ ಬೆಸ್ಟ್ ಮಿಸ್ ಇಂಡಿಯಾ ಯಾರು ನಿಮಗೆ ಆಗಿದ್ದು, ಇಷ್ಟ ಆಗಿದ್ದು ಇಲ್ಲಿವರೆಗೆ? ಐ ಥಿಂಕ್ ರೀಸೆಂಟಲ್ಲಿ ಮಾನಸ ವಾರಣಾಸಿ ಅಂತ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ OGs ಐ ಥಿಂಕ್ ಪ್ರಿಯಾಂಕಾ ನಾವು ವರ್ಲ್ಡ್ ಕ್ವೀನ್ ಅವರು. ಹೌದು. ಆ್ಯಂಡ್ ಹೋಪ್ಫುಲಿ ವಿ ಗೆಟ್ ದರ್ ಎಸ್ ವೆಲ್. ಎಸ್, ನಮ್ಮ ಇಡೀ ಕರ್ನಾಟಕದ ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನೆಕ್ಸ್ಟಿಗೆ ಬಿಗ್ ಸ್ಟೇಜ್, ವರ್ಲ್ಡ್ ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ. ಪ್ರಿಪ್ರೇಷನ್ಸ್ ವ್ಯತ್ಯಾಸ ಇರುತ್ತಾ? ಒಂದು ದೊಡ್ಡ ವರ್ಲ್ಡಿಗೆ ಓಪನ್ ಅಪ್ ಆಗ್ತಿದ್ದೀರಾ, ಬೇರೆ ಬೇರೆ ದೇಶಗಳಿಂದನೂ ಕಂಟೆಸ್ಟೆಂಟ್ಸ್ ಬರ್ತಾರೆ. ಸೊ ವಾಟ್ಸ್ ಗೋಯಿಂಗ್ ಆನ್ ಮೈಂಡಲ್ಲಿ ಏನು ನೋಡ್ತಿದೆ? ಇವಾಗ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಲೈಕ್ ವಿ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಬೇರೆ, ಅಂದರೆ ಇದಕ್ಕೆ ಬೇರೆನೇ ಪ್ರಿಪ್ರೇಷನ್ ಇದೆ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಯಾಕಂದರೆ ಇವಾಗ ದೇ ಆರ್ ಟೀಚಿಂಗ್ ಯು ಎವ್ರಿಥಿಂಗ್. ಡಿನ್ನರ್ ಟೇಬಲ್ ಎಟಿಕೆಟ್ಸು, ನಿಮ್ಮ ಟೀ ಹೆಂಗೆ ತೊಗೊಳ್ಳೋದು, ಫೋಕನ್ನು ಹೆಂಗೆ ಇಡುವುದು, ತಿನ್ನೋದು ಹೆಂಗೆ, ಆಲ್ ಆಫ್ ದೀಸ್ ಥಿಂಗ್ಸ್. ಯಾಕಂದರೆ ನೀವು ಒಂದು ಇಡೀ ನೇಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೆ ಬೇರೆನೇ ಪ್ರೆಪ್ ಇರುತ್ತೆ. ಆ್ಯಂಡ್ ಹೋಪ್ಫುಲಿ ಐ ಗೆಟ್ ಟು ನೋ ಮೋರ್ ಅಬೌಟ್ ಮೈ ಕಂಟ್ರಿ ಅಂತ. ಮೋರ್ ಜನರಲ್ ನಾಲೆಜನ್ನು ಬೆಳೆಸ್ಬೇಕು, ಹಿಸ್ಟ್ರಿಯನ್ನು ಕಲಿಬೇಕು. ಆ್ಯಂಡ್ ನಮ್ಮ ಕಂಟ್ರಿ ಅಂದರೆ ಇಷ್ಟು ರಿಚ್ ಆಗಿದೆ ಹಿಸ್ಟ್ರಿಯಲ್ಲಿ. ಸೊ ಲಾಟ್ಸ್ ಟು ಲರ್ನ್. ಮತ್ತು ಯುನೋ ಇನ್ ಟರ್ಮ್ಸ್ ಆಫ್ ನೀವು ನಿಮ್ಮ ಕಲ್ಚರನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ಯೂಟಿ ವಿತ್ ಅ ಪರ್ಪಸ್ ಇನಿಷಿಯೇಟಿವ್ ಅಂತ. ಸೊ ಇಟ್ಸ್ ಲೈಕ್ ಸಮ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಅಂದರೆ ನೀವು ಕಮ್ಯುನಿಟಿಗೆ ಏನು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇರ್ತೀರಾ ಅಂತ. ಯು ಹ್ಯಾವ್ ಟು ಕಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಆಫ್ ಯುವರ್ ಓನ್. ಆ್ಯಂಡ್ ಇದರ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಯು ಆಲ್ರೆಡಿ ಡನ್ ಆ್ಯಂಡ್ ಯು ಆರ್ ಕಂಟಿನ್ಯೂಯಿಂಗ್ ಇಟ್. ಇಲ್ಲಾಂದರೆ ನೀವು ಏನೋ ಬೇರೆ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿ ಅದ್ರ ಬಗ್ಗೆ ನೀವು ಪ್ರೆಸೆಂಟ್ ಮಾಡಬೇಕು. ದೆನ್ ಅದರ್ ಕಂಟೆಸ್ಟೆಂಟ್ಸ್ ವಿಲ್ ಆಸ್ಕ್ ಯು ಕ್ವೆಶನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಆನ್ ಇಟ್. ಸೊ ಆ ಥರ ತುಂಬ ಪ್ರಿಪ್ರೇಷನ್ ರಿಗರಸ್ ಆಗಿದೆ. ಆ್ಯಂಡ್ ಯುನೋ ಆವಾಗ ವೆನ್ ಯು ಗೋ ಫಾರ್ ಮಿಸ್ ವರ್ಲ್ಡ್, nobody is going to come with you. Again, it's a solo flight. So awaga I think you'll have like 6 to 8 bags of clothes. ಅಲ್ಲಿ ನೀವು ಹೇಗೆ ಕ್ಲೋದಿಂಗನ್ನು ಹಾಕ್ತೀರಾ, ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಹೇರ್, ಮೇಕಪ್, ಅದನ್ನು ನೀವು ಹೇಗೆ ಮಾಡ್ತೀರಾ, ಇಟ್ಸ್ ಓನ್ಲಿ ಕಂಪ್ಲೀಟ್ಲಿ ಅಪ್ ಟು ಯು. ನೀವೇ ಮಾಡಬೇಕು. ಸೊ ಅದಕ್ಕೆ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೆಪ್. So I'm very excited for it as well. A new beginning. How exciting. ಯಾಕಂದರೆ ನನಗೆಲ್ಲರೂ ಕೇಳ್ತಾರೆ are you nervous ಅಂತ. ಬಟ್ ಮೋರ್ ದೆನ್ ನರ್ವಸ್ನೆಸ್ ಐ ಫೀಲ್ ದಟ್ ಸೆನ್ಸ್ ಆಫ್ ಎಕ್ಸೈಟ್ಮೆಂಟ್. ಲೈಕ್ ಯಾಕಂದರೆ ಐ ನೋ ಲೈಕ್ ವಾಟ್ ಎವರ್ ಹ್ಯಾಪನ್ಸ್, ನಾನು ರಿಟರ್ನ್ ಬರುವಾಗ ಇದರ್ ಐ ಬ್ರಿಂಗ್ ಗ್ಲೋರಿ ಟು ಮೈ ನೇಷನ್, ಇಫ್ ನಾಟ್ ನಾನು ಇನ್ನೂ ರಿಫೈನ್ಡ್ ವುಮನ್ ಥರ ಬರ್ತೀನಿ ಅಂತ. ಮೋರ್ ಫ್ರೆಂಡ್ಶಿಪ್ಸನ್ನು ತೊಗೊಂಡು ಬರ್ತೀನಿ, ಮೋರ್ ಎಕ್ಸ್ಪೀರಿಯನ್ಸಸನ್ನು ತನ್ನ ಜೊತೆಗೆ ತರ್ತೀನಿ ಅಂತ. ದ್ಯಾಟ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಹಾರ್ಟಲ್ಲಿ. ಸೊ ಹೋಪ್ಫುಲಿ ಐ ಮೇಕ್ ದ ನೇಷನ್ ಪ್ರೌಡ್. ಬಟ್ ಟು ಮಚ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಹೋಗುತ್ತೆ. ನಾಟ್ ಜಸ್ಟ್ ಆನ್ ಮೈ ಪಾರ್ಟ್, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಮೈ ಕೋಚಸ್ ಎಲ್ಲರೂ ವಿ ಆರ್ ಡೂಯಿಂಗ್ ಅ ಕಂಬೈನ್ಡ್ ಎಫರ್ಟ್. ಇಡೀ ಇಂಡಿಯಾ ನಿಮ್ಮ ಜೊತೆ ಇರುತ್ತೆ, ಇಡೀ ಭಾರತ ನಿಮ್ಮ ಜೊತೆ ಇರುತ್ತೆ. ಹೌದು.